ಹಾಯ್ ಡಿ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ತುಂಬ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರಿ ಫ್ರಾಂಚ್ ಫೆನಾನ್ ಅವರ ಆನ್ ನ್ಯಾಷನಲ್ ಕಲ್ಚರ್ ಅಂತಕ್ಕಂತಹ ಎಸ್ಸೆಯ ಸಮರಿಯನ್ನು ಕೊಡಿ ಸರ್ ಅಂತ. ಸೊ ಆ ಒಂದು ಎಸ್ಸೆಯ ಈಜಿಯೆಸ್ಟ್ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಇದ್ವಿ ವಿದ್ಯಾರ್ಥಿಗಳೇ. ಟೈಟಲನ್ನು ಗಮನಿಸ್ಬೋದು ವಿದ್ಯಾರ್ಥಿಗಳೇ, ಆನ್ ನ್ಯಾಷನಲ್ ಕಲ್ಚರ್ ಅಂದರೆ ಒಂದು ರಾಷ್ಟ್ರದ ಸಂಸ್ಕೃತಿ ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು. ಕಲ್ಚರ್ ಅಂದರೆ ಸಂಸ್ಕೃತಿ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ತೇವೆ. ಸೊ ಇಲ್ಲಿ ಫೆನಾನ್ ಅವರು ಪ್ರತಿ ದೇಶದ ಯಾವುದೇ ಒಂದು ದೇಶ ಇರ್ಬೋದು, ಅಲ್ಲಿರ್ತಕ್ಕಂತಹ ಒಂದು ಸಂಸ್ಕೃತಿ ಸಂಪ್ರದಾಯಗಳು ಎಷ್ಟೊಂದು ಪ್ರಾಮುಖ್ಯವಾಗಿರ್ತಕ್ಕಂಥವು ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ. ಬನ್ನಿ ಈ ಒಂದು ಎಸ್ಸೆಯ ಪಾಯಿಂಟ್ಸ್ಗಳನ್ನು ಈಗ ನಾವು ಕಲಿತಾ ಹೋಗೋಣ. ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಪಾಯಿಂಟ್ಸ್ಗಳು ಇವಾಗಿದ್ದಾವೆ. ಫಸ್ಟ್ ಒಂದು ನೋಡಿ, ಆನ್ ನ್ಯಾಷನಲ್ ಕಲ್ಚರ್ ಈಸ್ ಅನ್ ಇಂಪಾರ್ಟೆಂಟ್ ಎಸ್ಸೆ ಬೈ ಫ್ರಾಂಚ್ ಫೆನಾನ್. ಮೊದಲಿಗೆ ಹೇಳಿದಾಗೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಎಸ್ಸೆ ಆಗಿದೆ. ಫೀಚರ್ಡ್ ಇನ್ ಈಸ್ ಫೇಮಸ್ ಬುಕ್ ದ ರೆಚ್ಡ್ ಆಫ್ ದ ಅರ್ತ್. ತಾವು ಬರೆದಿರ್ತಕ್ಕಂತಹ ಒಂದು ಪುಸ್ತಕ ಇದೆ ವಿದ್ಯಾರ್ಥಿಗಳೇ. ಅಂದರೆ ಈ ಒಂದು ಫ್ರಾಂಚ್ ಫೆನಾನ್ ಅವರು ದ ರೆಚ್ಡ್ ಆಫ್ ದ ಅರ್ತ್ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕದ ಒಳಗಡೆ ಬರ್ತಕ್ಕಂತಹ ಒಂದು ಎಸ್ಸೆ ಪ್ರಸ್ತುತ ಎಸ್ಸೆ ಆಗಿದೆ ಆನ್ ನ್ಯಾಷನಲ್ ಕಲ್ಚರ್ ಅಂತಕ್ಕಂಥದ್ದು. ಈ ಒಂದು ಎಸ್ಸೆಯಲ್ಲಿ ಏನು ಮಾಡ್ತಿದ್ದ ನೋಡಿ, ಇನ್ ದಿಸ್ ಎಸ್ಸೆ ಫೆನಾನ್ ಡಿಸ್ಕಸಸ್ ಹೌ ಕಲ್ಚರ್ ಆ್ಯಂಡ್ ನ್ಯಾಷನಲ್ ಐಡೆಂಟಿಟಿ ಆರ್ ಕನೆಕ್ಟೆಡ್ ಟು ಕಲೋನಿಯಲಿಸಮ್ ಆ್ಯಂಡ್ ದ ಫೈಟ್ ಫಾರ್ ಫ್ರೀಡಮ್. ಎಸ್ ನೋಡಿ, ಎರಡು ವಿಷಯಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಮೊದಲನೇದಾಗಿ ಕಲ್ಚರ್ ಸಂಪ್ರದಾಯ ಮತ್ತು ನ್ಯಾಷನಲ್ ಐಡೆಂಟಿಟಿ ಅಂದರೆ ನಾವು ರಾಷ್ಟ್ರೀಯತೆ ಅಂತ ಹೇಳ್ಬೋದು. ಇವೆರಡೂ ಕೂಡ ಯಾವ ರೀತಿ ಕಲೋನಿಯಲಿಸಮ್ಗೆ ಯಾವ ರೀತಿ ಕನೆಕ್ಟ್ ಆಗಿದ್ದಾವೆ ಮತ್ತು ಫ್ರೀಡಮ್ ಫೈಟಿಂಗಲ್ಲಿ ಇವು ಯಾವ ರೀತಿ ಕೆಲಸವನ್ನು ಮಾಡ್ತವೆ ಅಂತಕ್ಕಂಥದ್ದನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ. ಅಂದರೆ ಹಿಂದೆ ಅನೇಕ ದೇಶಗಳೇನಾಗಿದ್ವಪ್ಪ ಅಂದರೆ ಈ ಒಂದು ವಸಾಹತುಶಾಹಿ ನೀತಿ ಅಂತ ನಾವು ಕರಿತೇವೆ. ಅಂದರೆ ಯುರೋಪಿನ ರಾಷ್ಟ್ರಗಳು ಅನೇಕ ರಾಷ್ಟ್ರಗಳನ್ನು ತಮ್ಮ ಒಂದು ಹಿಡಿತಕ್ಕೆ ತೆಗೆದುಕೊಂಡಿರ್ತವೆ. ಆ ಒಂದು ದೇಶಗಳ ಸಂಸ್ಕೃತಿ ಸಂಪ್ರದಾಯಗಳನ್ನೆಲ್ಲ ತುಳಿದ್ಬಿಟ್ಟು ತಮ್ಮದೇ ಆಗಿರ್ತಕ್ಕಂತಹ ಸಂಸ್ಕೃತಿಯನ್ನು ಸಂಪ್ರದಾಯವನ್ನು ಆ ದೇಶದ ಮೇಲೆ ಹೇರಿರ್ತವೆ. ಸೊ ಆ ಒಂದು ಮೂಲ ದೇಶಗಳು ಏನಿದ್ವೋ ಅಂದರೆ ಈ ಒಂದು ವಸಾಹತುಶಾಹಿ ನೀತಿಗೆ ಒಳಗಾಗಿರ್ತಕ್ಕಂತಹ ರಾಷ್ಟ್ರಗಳು ತಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನೇ ಮರೆತು ಬಿಟ್ಟಿದ್ರು. ಆ ಒಂದು ತಮ್ಮ ಸಂಸ್ಕೃತಿಯನ್ನೇ ಅವರು ಕೀಳು ಮಟ್ಟದ ಸಂಸ್ಕೃತಿ ಅಂತೇಳಿ ಫೀಲ್ ಆಗಲಿಕ್ಕೆ ತೊಡಗಿದ್ರು. ಆ ರೀತಿ ಈ ಒಂದು ವಸಾಹತು ಶಾಹಿ ರಾಷ್ಟ್ರಗಳೇನಿದ್ವೋ ಅವುಗಳು ಬಂದ್ಬಿಟ್ಟು ಈ ಒಂದು ರಾಷ್ಟ್ರಗಳ ಮೇಲೆ ಸಾಂಸ್ಕೃತಿಕವಾಗಿಯೂ ಕೂಡ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ವು. ಸೊ ಅಂತಹ ವಿಷಯಗಳನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. He explains how colonized people can reclaim their culture and dignity through national struggle. ಈ ರೀತಿ ಒಂದು ವಸಾಹತುಶಾಹಿ ನೀತಿಗೆ ಏನು ಒಳಗಾಗಿದ್ವೋ ಆ ಒಂದು ರಾಷ್ಟ್ರದ ಜನಗಳು ತಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯಗಳನ್ನು ಯಾವ ರೀತಿ ರೀಕ್ಲೇಮ್ ಮಾಡಬಹುದು ಅಂದರೆ ವಾಪಸ್ ಪಡ್ಕೋಬಹುದು ಮತ್ತು ತಮ್ಮ ಒಂದು ಗೌರವ ಏನಿತ್ತು ಆ ಸಂಸ್ಕೃತಿಗಳ ಗೌರವ ಆ ರಾಷ್ಟ್ರದ ಗೌರವ ಏನಿತ್ತು ಅದನ್ನು ಯಾವ ರೀತಿ ಸಂಪಾದನೆ ಮಾಡಬಹುದು ಅಂತಕ್ಕಂಥದ್ದನ್ನು ಈ ಒಂದು ಎಸ್ಸೆಯಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ. In this essay, he talks about how culture is affected by colonialism. ಈ ಒಂದು ಕಲೋನಲಿಸಮ್ ಅಥವಾ ವಸಾಹತುಶಾಹಿಯಿಂದ ಯಾವ ರೀತಿ ಸಂಪ್ರದಾಯಕ್ಕೆ ಹೊಡೆತ ಬಿದ್ದಿತ್ತು ಅಂತಕ್ಕಂಥದ್ದನ್ನು ನೋಡ್ತೇವೆ. ಆ್ಯಂಡ್ ಹೌ ಪೀಪಲ್ ಕ್ಯಾನ್ ರೀಬಿಲ್ಡ್ ದೇರ್ ಕಲ್ಚರ್. ರೀಬಿಲ್ಡ್ ಅಂದರೆ ಮತ್ತೆ ಮರುಸ್ಥಾಪಿಸು ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು. ಸೊ ಕಳೆದು ಹೋಗಿರ್ತಕ್ಕಂತಹ ಮತ್ತೆ ಆ ಒಂದು ಸಂಸ್ಕೃತಿಯ ಗೌರವವನ್ನು ಯಾವ ರೀತಿ ಜನಗಳು ಸಂಪಾದನೆ ಮಾಡಬಹುದು ಅಂತಕ್ಕಂಥದ್ದನ್ನು ಇಲ್ಲಿ ಅವರು ಡಿಸ್ಕಷನ್ ಮಾಡ್ತಾರೆ. ಥ್ರೂ ಫ್ರೀಡಮ್ ಆ್ಯಂಡ್ ಸ್ಟ್ರಗಲ್. ಫ್ರೀಡಮ್ ಅಂದರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಕ್ಕಂಥದ್ದು ಇರ್ಬೋದು, ಸ್ಟ್ರಗಲ್ ಅಂದರೆ ಇಲ್ಲಿ ಹೋರಾಟ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ತಮ್ಮ ಒಂದು ಸಂಸ್ಕೃತಿಯನ್ನು ಮರುಸ್ಥಾಪಿಸಲಿಕ್ಕೆ ಜನಗಳು ಹೋರಾಟ ಮಾಡಲೇಬೇಕು ಮತ್ತು ಕಳೆದುಕೊಂಡಿರ್ತಕ್ಕಂತಹ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಅವರು ಹೋರಾಡಲೇಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ನಮ್ಮ ಫೆನಾನ್ ಅವರು ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ ಈ ಒಂದು ಎಸ್ಸೆದಲ್ಲಿ. ಕಲೋನಿಯಲಿಸಮ್ ಆ್ಯಂಡ್ ಕಲ್ಚರಲ್ ಡಿಸ್ಟ್ರಕ್ಷನ್. ಕಲ್ಚರಲ್ ಅಂದರೆ ಸಾಂಸ್ಕೃತಿಕ ಅಂತ, ಡಿಸ್ಟ್ರಕ್ಷನ್ ಅಂದರೆ ನಾಶ ಮಾಡೋದು ಅಂತ. ಈ ಒಂದು ವಸಾಹತುಶಾಹಿ ನೀತಿಯು ಯಾವ ರೀತಿ ಒಂದು ದೇಶದ ಸಂಸ್ಕೃತಿಯನ್ನು ಹಾಳು ಮಾಡ್ತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ಫೆನಾನ್ ಬಿಗಿನ್ಸ್ ಬೈ ಎಕ್ಸ್ಪ್ಲೇನಿಂಗ್ ಹೌ ಕಲೋನಿಯಲಿಸಮ್ ಡ್ಯಾಮೇಜಸ್ ದ ಕಲ್ಚರ್ ಆಫ್ ಕಲೋನೈಸ್ಡ್ ಪೀಪಲ್. ಯಾವ ರೀತಿ ಈ ಒಂದು ವಸಾಹತುಶಾಹಿ ರಾಷ್ಟ್ರಗಳು ಬಂದು ಬೇರೆ ದೇಶಗಳನ್ನು ವಶಪಡಿಸಿಕೊಂಡು ಅಲ್ಲಿರ್ತಕ್ಕಂತಹ ಸಂಸ್ಕೃತಿಯನ್ನು ಹಾಳು ಮಾಡ್ತವೆ ನೋಡಿ. ಕಲೋನೈಸರ್ಸ್ ಆಫನ್ ಟೆಲ್ ದ ಕಲೋನೈಸ್ಡ್ ದ್ಯಾಟ್ ದೇ ಹ್ಯಾವ್ ನೋ ರಿಯಲ್ ಕಲ್ಚರ್ ಆರ್ ಹಿಸ್ಟರಿ. ಸೊ ಈ ರೀತಿ ಆ ಒಂದು ವಸಾಹತುಗಾರರು ಏನಿದ್ರು ಬಂದು ವಶಪಡಿಸಿಕೊಂಡಿರ್ತಕ್ಕಂತಹ ಆ ರಾಷ್ಟ್ರಗಳೇನಿದ್ವೋ ನಿಮ್ಮ ಸಂಸ್ಕೃತಿ ಸಂಪ್ರದಾಯಗಳು ಚೆನ್ನಾಗಿಲ್ಲ, ಅವುಗಳು ತುಂಬ ಇನ್ಫೀರಿಯರ್ ಅಂತಕ್ಕಂತಹ ಒಂದು ಫೀಲನ್ನು ಆ ಒಂದು ಮೂಲ ನಿವಾಸಿಗರಿಗೆ ತಂದು ಕೊಡ್ತವೆ. ಅಂದರೆ ಇವರು ತಮ್ಮ ಸಂಸ್ಕೃತಿಯನ್ನು ಅಲ್ಲಿ ಹೇರ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ದ ಕಲೋನೈಸರ್ಸ್ ಕ್ಲೇಮ್ ದ್ಯಾಟ್ ದೇರ್ ಓನ್ ಕಲ್ಚರ್ ಈಸ್ ಸುಪೀರಿಯರ್. ಎಸ್, ಇವ್ರೇನು ಹೇಳ್ತಾರೆ, ನಮ್ಮ ಕಲ್ಚರ್ ಏನಿದೆನೋ ಅದು ತುಂಬಾ ಸುಪೀರಿಯರ್ ಆಗಿರ್ತಕ್ಕಂಥದ್ದು. ಆ್ಯಂಡ್
ದೇ ಆರ್ ಬ್ರಿಂಗಿಂಗ್ ಸಿವಿಲೈಜೇಷನ್ ಟು ದ ಕಲನೈಸ್ಡ್. ಎಸ್, ನಿಮಗೆಲ್ಲ ನಾವು ನಾಗರಿಕತೆಯನ್ನು ಹೇಳ್ಕೊಡ್ತೇವೆ, ನೀವು ಯಾರು ಕೂಡ ನಾಗರಿಕರಲ್ಲ, ನಾಗರಿಕತೆ ಅಂತಕ್ಕಂಥದ್ದೇ ನಿಮಗೆ ತಿಳಿದಿಲ್ಲ. ಸೊ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಸಂಪ್ರದಾಯಗಳನ್ನು ನೀವು ಆಚರಣೆ ಮಾಡಿದ್ದೆ ಆದರೆ, ಅಂದರೆ ನಾವು ಹೇಳ್ಕೊಡ್ತಕ್ಕಂಥದ್ದನ್ನು ನೀವು ಕಲಿತು ಅದನ್ನು ಪಾಲಿಸಿದರೆ ನೀವು ನಾಗರಿಕರಾಗಿ ಬದಲಾಗ್ತೀರಾ ಅಂತಕ್ಕಂತಹ ಒಂದು ಭ್ರಮೆಯನ್ನು ಸೃಷ್ಟಿ ಮಾಡಲಿಕ್ಕೆ ತೊಡಗ್ತಾ ಇದ್ದಾರೆ ಈ ಒಂದು ಕಲೋನಿಯಲ್ ಕಂಟ್ರಿಗಳು. As a result, the local traditions, languages, arts and stories of the native people are pushed aside, forgotten and even mocked. ಈ ರೀತಿ ಆಗಿದ್ದರಿಂದ ಏನಾಯಿತು ಆ ರಾಷ್ಟ್ರಗಳ ಮೇಲೆ ಪರಿಣಾಮ ಅಂತಕ್ಕಂಥದ್ದನ್ನು ಗಮನಿಸೋಣ. ಮೊದಲನೇದಾಗಿ ಲೋಕಲ್ ಟ್ರೆಡಿಷನ್, ಅಂದರೆ ಆ ಸ್ಥಳೀಯವಾಗಿ ಆಚರಣೆಗಳೇನಿದ್ವೋ ಅವುಗಳೆಲ್ಲ ನಾಶ ಆಗಿ ಹೋಗ್ತವೆ. ಅದರ ಜೊತೆಗೆ ಸ್ಥಳೀಯ ಭಾಷೆಗಳೇನಿದ್ವೋ ಅವುಗಳು ಕೂಡ ಜನಗಳು ಅದನ್ನು ಮಾತನಾಡೋದು ಕೀಳು ಅಂತೇಳಿ ತಿಳ್ಕೊಳ್ಳಿಕ್ಕೆ ತೊಡಗ್ತಾರೆ. ಆರ್ಟ್ಸ್ ಅಂದರೆ ಆ ಒಂದು ಸ್ಥಳೀಯವಾಗಿರ್ತಕ್ಕಂತಹ ಒಂದು ಕಲೆ ಏನಿತ್ತೋ, ಸಂಪ್ರದಾಯಗಳೇನಿದ್ವೋ ಅವುಗಳನ್ನು ಕೂಡ ಜನರು ಬಿಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಸ್ಟೋರೀಸ್ ಆಫ್ ದ ನೇಟಿವ್ ಪೀಪಲ್ ಅಂದರೆ ನಾವು ಜನಪದ ಸಾಹಿತ್ಯ ಅಂತ ಇಲ್ಲಿ ಅರ್ಥ ಮಾಡ್ಕೋಬಹುದು. ಆ ಒಂದು ಜನಪದ ಸಾಹಿತ್ಯವನ್ನು ಕೂಡ ಜನಗಳು ಹೇಳ್ತಕ್ಕಂಥದ್ದನ್ನು, ಅಂದರೆ ಒಬ್ಬರಿಗೊಬ್ಬರು ತಮ್ಮ ಹಿಂದಿನ ಕಾಲದ ಕಥೆಗಳನ್ನು, ಸ್ಟೋರಿಗಳನ್ನು, ಹಾಡುಗಳನ್ನು ಹೇಳ್ತಾ ಇದ್ರು. ಈಗ ಅಂಥವುಗಳನ್ನು ನೆನಪು ಮಾಡಿಕೊಳ್ಳುವುದು ಕೂಡ ತಪ್ಪು ಅಂತಕ್ಕಂತಹ ಒಂದು ಫೀಲ್ ಅವರಲ್ಲಿ ಬರಲಿಕ್ಕೆ ತೊಡಗುತ್ತೆ. ಪುಷ್ಡ್ ಸೈಡ್, ಅವೆಲ್ಲವನ್ನು ಕೂಡ ಅವ್ರು ಏನು ಮಾಡ್ತಾರೆ, ದೂರ ಇಡ್ತಾರೆ. ಫಾರ್ಗಟನ್, ಮರೆತೇ ಬಿಡ್ತಾರೆ. ಈವನ್ ಮಾಕ್ಡ್, ಒಂದು ವೇಳೆ ಆ ರೀತಿಯ ಹಳೆಯ ಸಂಸ್ಕೃತಿಗಳಿದ್ವೋ, ಭಾಷೆ ಏನಿತ್ತೋ, ಕಲೆ ಏನಿತ್ತೋ ಅಥವಾ ಸಾಹಿತ್ಯ ಏನಿತ್ತೋ, ಸಂಪ್ರದಾಯಗಳೇನಿದ್ವೋ ಅವುಗಳನ್ನು ಏನಾದರೂ ಅವರು ಯೂಸ್ ಮಾಡಿದ್ದೇ ಆದರೆ ಅವುಗಳನ್ನು ಈ ಒಂದು ಕಲೋನೈಸ್ ಅಥವಾ ವಸಾಹತುಗಾರರು ಅಣಗಿಸ್ತಾರೆ. ಮಾಕಿಂಗ್ ಅಂದರೆ ಅವುಗಳ ಕುರಿತು ಫನ್ ಅಥವಾ ಹಾಸ್ಯವನ್ನು ಮಾಡ್ತಕ್ಕಂಥದ್ದು. ಈ ರೀತಿ ಮಾಡಿಬಿಟ್ಟು ಆ ಜನಗಳು ತಮ್ಮ ಸಂಸ್ಕೃತಿಯನ್ನು ಮರೀಲಿಸಲಿಕ್ಕೆ ಏನು ಬೇಕೋ ಅದೆಲ್ಲವನ್ನು ಕೂಡ ಇವರು ಮಾಡ್ತಾರೆ. ದಿಸ್ ಮೇಕ್ಸ್ ದ ಕಲನೈಸ್ಡ್ ಫೀಲ್ ಅಶೇಮ್ಡ್ ಆಫ್ ದೇರ್ ಐಡೆಂಟಿಟಿ. ಇದರಿಂದಾಗಿ ಏನಾಗುತ್ತೆ, ಆ ಒಂದು ವಸಾಹತುಶಾಹಿ ನೀತಿಗೆ ಒಳಗಾಗಿರ್ತಕ್ಕಂತಹ ಜನಗಳೇನಿದ್ರು ತಮ್ಮ ಒಂದು ಸಂಸ್ಕೃತಿಯ ಬಗ್ಗೆ ಅವರು ನಾಚಿಕೊಳ್ಬೇಕಾಗುತ್ತೆ. ಅಶೇಮ್. Because of this, many people start to believe that their own culture is bad or unimportant. ಇದರಿಂದಾಗಿ ಆ ಜನಗಳು ನಮ್ಮ ಸಂಸ್ಕೃತಿ ಸಂಪ್ರದಾಯಗಳು ಸರಿ ಇಲ್ಲ ಅಂಥೇಳಿ ನಂಬಲಿಕ್ಕೆ ತೊಡಗ್ತಾರೆ. ಇವುಗಳು ಮುಖ್ಯನೇ ಅಲ್ಲ, ನಾವೆಲ್ಲ ಇವನ್ನ ಬಿಟ್ಟು ಈ ಒಂದು ವಸಾಹತುಗಾರರು ಏನು ಬಂದಿದ್ದಾರೋ ಅವರ ಸಂಸ್ಕೃತಿಯನ್ನು, ಅವರ ಭಾಷೆಯನ್ನು ಕಲಿಬೇಕು, ಅವ್ರು ಏನು ಹೇಳ್ತಾರೋ ಆ ರೀತಿ ನಾವು ನಡೆದುಕೊಳ್ಬೇಕು, ಅಂದರೆ ನಾವು ನಾಗರಿಕರಾಗಿ ಬದಲಾಗ್ತೇವೆ ಅಂತಕ್ಕಂಥದ್ದನ್ನು ಅವರು ಅಂದ್ಕೊಂಡ್ಬಿಡ್ತಾರೆ. ಅದೇ ಅವರ ಒಂದು ತಲೆಯಲ್ಲಿ ಭ್ರಮೆಯಾಗಿ ಪರಿವರ್ತನೆ ಆಗ್ತಾ ಇದೆ. 3 ಸ್ಟೇಜಸ್ ಆಫ್ ಕಲ್ಚರಲ್ ಚೇಂಜ್. ಯಾವ ರೀತಿಯ ಸಂಸ್ಕೃತಿ ಅಂತಕ್ಕಂಥದ್ದು 3 ಹಂತಗಳಲ್ಲಿ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ನಮ್ಮ ಎಸೇಯಿಸ್ಟ್ ಹೇಳ್ತಾ ಇದ್ದಾರೆ. ಫೆನಾನ್ ಎಕ್ಸ್ಪ್ಲೇನ್ಸ್ ದಟ್ ಕಲನೈಸ್ಡ್ ರೈಟರ್ಸ್ ಆ್ಯಂಡ್ ಆರ್ಟಿಸ್ಟ್ಸ್ ಗೋ ಥ್ರೂ 3 ಸ್ಟೇಜಸ್ ಆ್ಯಸ್ ದಿ ಥಿಂಕ್ ಅಬೌಟ್ಸ್ ದೇರ್ ಕಲ್ಚರ್. ಆ ಒಂದು ವಸಾಹತುಶಾಹಿ ನೀತಿಗೆ ಒಳಗಾದಂತಹ ಜನಗಳೇನಿದ್ರೋ 3 ಹಂತಗಳಲ್ಲಿ ತಮ್ಮ ಸಂಸ್ಕೃತಿಯ ಕುರಿತು ಅವರು ವಿಚಾರಗಳನ್ನು ಹೊಂದುತ್ತಾ ಹೋಗ್ತಾರೆ. ಯಾವ ರೀತಿ ಅಂದರೆ, ಮೊದಲನೇದಾಗಿ ಕಾಪಿಯಿಂಗ್ ದ ಕಲೋನೈಸರ್, ಅಂದರೆ ಆ ದೇಶಗಳನ್ನು ವಶಪಡಿಸಿಕೊಂಡಿರ್ತಕ್ಕಂತಹ ವಸಾಹತುಗಾರರು ಏನು ಬಂದಿದ್ರಲ್ವ ಅವರ ಒಂದು ಸಂಸ್ಕೃತಿ ಸಂಸ್ಕಾರಗಳನ್ನು ಇವರು ಕಾಪಿ ಮಾಡ್ತಕ್ಕಂಥದ್ದು. ಅಂದರೆ ಅವ್ರು ಯಾವ ರೀತಿ ನಡ್ಕೊಳ್ತಾ ಇದ್ರು, ಯಾವ ರೀತಿ ಭಾಷೆಯನ್ನು ಮಾತನಾಡ್ತಾ ಇದ್ರು, ಅವರ ವೇಷಭೂಷಣಗಳಿರ್ಬೋದು, ಅವರ ಆಚಾರ ವಿಚಾರಗಳಿರ್ಬೋದು, ಅವೆಲ್ಲವನ್ನು ಕಾಪಿ ಮಾಡ್ತಕ್ಕಂತಹ ಒಂದು ಪ್ರಕ್ರಿಯೆಯಲ್ಲಿ ತೊಡಗತಕ್ಕಂಥದ್ದು ಫಸ್ಟ್ ಸ್ಟೇಜ್ ಆಗಿದೆ. ಇನ್ ದ ಬಿಗಿನಿಂಗ್ ಆರ್ಟಿಸ್ಟ್ಸ್ ಟ್ರೈ ಟು ಆ್ಯಕ್ಟ್ ಲೈಕ್ ದ ಕಲೋನೈಸರ್ಸ್. ಆರ್ಟಿಸ್ಟ್ಸ್ ಅಂದರೆ ಸಾಹಿತ್ಯವನ್ನು ಬರೀತಕ್ಕಂಥವ್ರು ಅಥವಾ ಚಿತ್ರಗಾರರು. ಈ ರೀತಿಯ ಜನಗಳೇನು ಮಾಡ್ತಾರೆ, ಆ ಒಂದು ವಸಾಹತುಶಾಹಿ ಜನಗಳೇನಿದ್ರು ಅವರ ಒಂದು ಸಾಹಿತ್ಯವನ್ನು ಇವರು ರಚಿಸಲಿಕ್ಕೆ ತೊಡಗ್ತಾರೆ, ಅವರ ಒಂದು ಆರ್ಟನ್ನು ಇವರು ಫಾಲೋ ಮಾಡಲಿಕ್ಕೆ ತೊಡಗ್ತಾರೆ. ದೇ ರೈಟ್ ಸ್ಟೋರೀಸ್ ಆರ್ ಪೇಂಟ್ ಪಿಕ್ಚರ್ಸ್ ಲೈಕ್ ದ ಫಾರಿನರ್ಸ್ ಡೂ. ಎಸ್, ವಿದೇಶಿಗರು ಯಾವ ರೀತಿಯ ಕಥೆಗಳನ್ನು ಬರಿತಾ ಇದ್ರು, ವಿದೇಶಿಗರು ಯಾವ ರೀತಿಯ ಚಿತ್ರಗಳನ್ನು ಬಿಡಿಸ್ತಾ ಇದ್ರು ಅಂತಹದ್ರಲ್ಲಿ ಇವರು ಕೂಡ ತೊಡಗಿಬಿಡ್ತಾರೆ. ತಮ್ಮ ಸ್ಟೋರಿಗಳನ್ನು ಬಿಡ್ತಾರೆ, ತಮ್ಮ ಒಂದು ಕಲೆ, ಚಿತ್ರಕಲೆ ಏನಿತ್ತೋ ಅದನ್ನು ಕೂಡ ಬಿಟ್ಕೊಡ್ತಾರೆ. ದ ಸ್ಪೀಕ್ ದೇರ್ ಲ್ಯಾಂಗ್ವೇಜ್, ಡ್ರೆಸ್ ಲೈಕ್ ದೆಮ್. ಎಸ್, ಆ ಜನಗಳು ಅಂದರೆ ವಸಾಹತುಗಾರರು ಏನು ಮಾತನಾಡ್ತಾ ಇದ್ರು ಆ ಭಾಷೆಗಳನ್ನು ಕಲಿತು ಅದೇ ಭಾಷೆಯಲ್ಲಿ ಮಾತನಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ಯಾವ ರೀತಿಯ ಡ್ರೆಸ್ಸನ್ನು ಹಾಕ್ಕೊಳ್ತಾ ಇದ್ರೋ ಅದೇ ರೀತಿಯ ಡ್ರೆಸ್ಸನ್ನು ಹಾಕ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆ್ಯಂಡ್ ಟ್ರೈ ಟು ಬಿ ಅಕ್ಸೆಪ್ಟೆಡ್. ಆ ಜನಗಳು ಕೂಡ ನಮ್ಮನ್ನು ಒಪ್ಕೋಬೇಕು ಅಂಥೇಳಿ ಅವರ ಸಂಸ್ಕೃತಿಯನ್ನು ಪಾಲನೆಯನ್ನು ಮಾಡಲಿಕ್ಕೆ ಇವರು ತೊಡಗಿಕೊಳ್ತಾರೆ. ಬಟ್ ದೇ ಆಫನ್ ಫಾರ್ಗೆಟ್ ಆರ್ ಇಗ್ನೋರ್ ದೇರ್ ಓನ್ ರೂಟ್ಸ್. ತಾವು ಯಾವ ಒಂದು ತಮ್ಮ ಬೇರನ್ನು ಅಂದರೆ ಇಲ್ಲಿ ತಮ್ಮ ಸಂಸ್ಕೃತಿ ಸಂಪ್ರದಾಯ ಕಲೆ ಸಾಹಿತ್ಯಗಳನ್ನು ಇವರು ಮರಿಲಿಕ್ಕೆ ತೊಡಗ್ತಾರೆ ಅಥವಾ ಇಗ್ನೋರ್ ನೆಗ್ಲೆಕ್ಟ್ ಮಾಡಲಿಕ್ಕೆ, ಇವೇನು ಇಂಪಾರ್ಟೆಂಟ್ ಅಲ್ಲ ಅಂಥೇಳಿ
ತಮ್ಮನ್ನೇ ತಾವು ತಮ್ಮ ಸಂಸ್ಕೃತಿಯಿಂದ ದೂರ ಇಡ್ತಕ್ಕಂತಹ ಒಂದು ಕೆಲಸದಲ್ಲಿ ತೊಡಗಿಕೊಳ್ತಾರೆ. ಇನ್ನು ಎರಡನೇ ಸ್ಟೆಪ್ ನೋಡ್ಬೋದು, ರಿಮೆಂಬರಿಂಗ್ ದೇರ್ ಓನ್ ಕಲ್ಚರ್. ಈ ರೀತಿ ಅನೇಕ ದಿನಗಳ ಕಾಲ ಆ ಒಂದು ವಸಾಹತುಶಾಹಿಗಳು ಏನಿದ್ರು ಅವರ ಒಂದು ಸಂಸ್ಕೃತಿ ಸಂಪ್ರದಾಯಗಳನ್ನು ಫಾಲೋ ಮಾಡಿಕೊಂಡು ಹೋದ ಹಾಗೆ ತಮ್ಮ ಸಂಸ್ಕೃತಿಯ ಬಗ್ಗೆನೂ ಕೂಡ ಇವ್ರಿಗೆ ಮತ್ತೆ ಆಸಕ್ತಿ ಇಲ್ಲಿ ಮರಳಿ ಬರ್ತಾ ಇದೆ. ಲೇಟರ್ ದೀಸ್ ಆರ್ಟಿಸ್ಟ್ಸ್ ಬಿಗಿನ್ ಟು ಲುಕ್ ಬ್ಯಾಕ್. ಮತ್ತೆ ಹಿಂತಿರುಗಿ ನೋಡ್ತಾ ಇದ್ದಾರೆ ತಮ್ಮ ಕಲೆ, ಸಾಹಿತ್ಯ, ಸಂಸ್ಕೃತಿಗಳನ್ನು. ದೇ ಸ್ಟಡಿ ದೇರ್ ಹಿಸ್ಟರಿ. ಇತಿಹಾಸವನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಅಂದರೆ ತಮ್ಮ ಮೂಲ ಇತಿಹಾಸವನ್ನು, ಸಾಂಗ್ಸ್ ಅಂದರೆ ಇವರ ಹಿಂದೆ ಪೂರ್ವಜರು ಯಾವ ರೀತಿಯ ಹಾಡುಗಳನ್ನು ಹೇಳ್ತಾ ಇದ್ರು, ಬರಿತಾ ಇದ್ರು, ಅವುಗಳನ್ನು ಒಂದ್ಸಾರಿ ಕಣ್ಣಾಡಿಸ್ತಾ ಇದ್ದಾರೆ. ಕಥೆಗಳನ್ನು, ಸ್ಟೋರೀಸನ್ನು ಮತ್ತೆ ನೋಡ್ತಾ ಇದ್ದಾರೆ. ಟ್ರೆಡಿಷನ್ಸ್, ತಮ್ಮ ಹಿಂದಿನ ಕಾಲದಿಂದ ಯಾವ ರೀತಿಯ ಸಂಸ್ಕೃತಿಗಳನ್ನು ಆಚರಣೆ ಮಾಡಿಕೊಂಡು ಬಂದಿದ್ರು ಅಂತಕ್ಕಂಥದ್ದನ್ನು ಹಿಂತಿರುಗಿ ನೋಡ್ತಾ ಇದ್ದಾರೆ. ದೆ ಫೀಲ್ ಪ್ರೌಡ್ ಆಫ್ ದೇರ್ ಪಾಸ್ಟ್. ಈ ರೀತಿ ಹಿಂತಿರುಗಿ ನೋಡಿದಾಗ ಮತ್ತೆ ಅವರಿಗೆ ತಮ್ಮ ಒಂದು ಸಂಸ್ಕೃತಿಯ ಬಗ್ಗೆ, ಭಾಷೆಯ ಬಗ್ಗೆ, ಕಲೆಯ ಬಗ್ಗೆ ಹೆಮ್ಮೆ ಬರ್ತಾ ಇದೆ. ಬಟ್ ಸಮ್ಟೈಮ್ಸ್ ದೇ ಓನ್ಲಿ ಫೋಕಸ್ ಆನ್ ಓಲ್ಡ್ ಟೈಮ್ಸ್ ಆ್ಯಂಡ್ ಫಾರ್ಗೆಟ್ ದ ಪ್ರೆಸೆಂಟ್ ಸ್ಟ್ರಗಲ್. ಈಗ ಯಾವ ರೀತಿ ತಾವು ಹೋರಾಟ ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನು ಮರೆತು ಬಿಡ್ತಾರೆ. ಕೇವಲ ಹಿಂದಿನ ಸಂಸ್ಕೃತಿಯನ್ನು ನೆನಪು ಮಾಡಿಕೊಂಡು ನಮ್ಮ ಸಂಸ್ಕೃತಿ, ನಮ್ಮ ಕಲೆ ಅಷ್ಟೊಂದು ಅದ್ಭುತವಾಗಿತ್ತಲ್ಲ ಅಂತಕ್ಕಂತಹ ಒಂದು ಅನಿಸಿಕೆಯಲ್ಲಿ ಅವರು ಈಗ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮೂರನೇ ಹಂತ, ಕ್ರಿಯೇಟಿಂಗ್ ಫಾರ್ ದ ಪೀಪಲ್. ಇನ್ ದ ಫೈನಲ್ ಸ್ಟೇಜ್ ಆರ್ಟಿಸ್ಟ್ಸ್ ಸ್ಟಾರ್ಟ್ ಟು ಕ್ರಿಯೇಟ್ ವರ್ಕ್ ದಟ್ ಸ್ಪೀಕ್ಸ್ ಟು ದ ರಿಯಲ್ ಲೈಫ್ ಪ್ರಾಬ್ಲಮ್ಸ್ ಆಫ್ ದ ಪೀಪಲ್. ಈಗ ಪ್ರಸ್ತುತ ಸಮಾಜದಲ್ಲಿ ಆ ಒಂದು ಕಲೋನೈಸರ್ಸ್ ಏನಿದ್ರು, ಅಂದರೆ ವಸಾಹತುಶಾಹಿಗಳು ಬಂದು ಈಗ ಸಂಸ್ಕೃತಿಯನ್ನು ಯಾವ ರೀತಿ ನಾಶ ಮಾಡಿದ್ದರೋ ಅದೆಲ್ಲವನ್ನು ಅರ್ಥ ಮಾಡಿಕೊಂಡ ನಂತರದಲ್ಲಿ ಈಗ ಜನಗಳು ಯಾವೆಲ್ಲ ಸಮಸ್ಯೆಗಳನ್ನು ಸಮಾಜದಲ್ಲಿ ಎದುರಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಈ ಒಂದು ಜನಗಳು ಮತ್ತೆ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಆ ಒಂದು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋದ್ರ ಕುರಿತು ಅವರಿಗೆ ಚಿಂತನೆಗಳು ಬರ್ತಾ ಇದ್ದಾವೆ. ದೇ ಶೋ ಹೌ ದ ಪೀಪಲ್ ಆರ್ ಸಫರಿಂಗ್. ಜನಗಳು ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಆರ್ಟಿಸ್ಟ್ಗಳು ತಮ್ಮ ಒಂದು ಬರವಣಿಗೆಯಲ್ಲಿ, ಚಿತ್ರಗಳಲ್ಲಿ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಫೈಟಿಂಗ್, ಜನಗಳ ಹೋರಾಟ, ಆ್ಯಂಡ್ ಹೋಪಿಂಗ್ ಫಾರ್ ಎ ಬೆಟರ್ ಫ್ಯೂಚರ್. ಮುಂದೆ ಭವಿಷ್ಯವು ಚೆನ್ನಾಗಿರಬೇಕು ಅಂತಕ್ಕಂತಹ ಕನಸನ್ನು ಇಟ್ಕೊಂಡು ಯಾವ ರೀತಿಯ ಈ ಒಂದು ಸ್ಟ್ರಗಲ್ ನಡೀತಾ ಇದೆ ಸಮಾಜದಲ್ಲಿ ಅನ್ನಲಿಕ್ಕೆ ಮತ್ತೆ ಅವರು ಬೆಳಕನ್ನು ಚೆಲ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಅವರಿಗೆ ತಮ್ಮ ಒಂದು ಇತಿಹಾಸದ ನೆನಪಾಗಿದೆ. ಮತ್ತೆ ಅವರು ತಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನು ಸಮಾಜದಲ್ಲಿ ಮರುಸ್ಥಾಪಿಸ್ತಕ್ಕಂತಹ ಪ್ರಯತ್ನದಲ್ಲಿ ತೊಡಗ್ತಾ ಇದ್ದಾರೆ. ಜನಗಳಿಗೆ ಎಚ್ಚರಿಕೆಯ ಒಂದು ಕರೆಗಂಟೆಯನ್ನು ಕೊಡ್ತಾ ಇದ್ದಾರೆ. ದೇರ್ ವರ್ಕ್ ಬಿಕಮ್ಸ್ ಪಾರ್ಟ್ ಆಫ್ ದ ಫೈಟ್ ಫಾರ್ ಫ್ರೀಡಮ್. ಮತ್ತೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಕ್ಕಂತಹ ಒಂದು ಕಿಚ್ಚನ್ನು ಜನಗಳಲ್ಲಿ ತರ್ತಕ್ಕಂತಹ ಒಂದು ಕೆಲಸವನ್ನು ಈ ಒಂದು ಆರ್ಟಿಸ್ಟ್ಗಳಿರ್ಬೋದು, ರೈಟರ್ಸ್ ಇರ್ಬೋದು ಮಾಡ್ತಾ ಇದ್ದಾರೆ. ಸೊ ಈ ರೀತಿಯ 3 ಹಂತಗಳಲ್ಲಿ ಈ ಒಂದು ಕೆಲಸ ನಡೆಯುತ್ತೆ. ಕಲ್ಚರ್ ಈಸ್ ಬಾರ್ನ್ ಇನ್ ಸ್ಟ್ರಗಲ್. ಫೆನಾನ್ ಸೇಸ್ ದ್ಯಾಟ್ ರಿಯಲ್ ನ್ಯಾಷನಲ್ ಕಲ್ಚರ್ ಈಸ್ ನಾಟ್ ಜಸ್ಟ್ ಅಬೌಟ್ ದ ಪಾಸ್ಟ್. ಎಸ್, ನಿಜವಾದಂತಹ ಒಂದು ಸಂಸ್ಕೃತಿ ಅಂದರೆ ಅದು ಕೇವಲ ಪಾಸ್ಟ್ ಆಗಿರೋದಿಲ್ಲ. ಇಟ್ ಗ್ರೋಸ್ ವೆನ್ ಪೀಪಲ್ ಫೈಟ್ ಟುಗೆದರ್ ಟು ಬಿಕಮ್ ಫ್ರೀ. ಸ್ವಾತಂತ್ರ್ಯವನ್ನು ಪಡೀಲಿಕ್ಕೆ ಜನಗಳು ತಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯಗಳನ್ನು ಮತ್ತೆ ನೆನಪು ಮಾಡಿಕೊಂಡು ಆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡೋದರಲ್ಲಿ ನಿಜವಾದಂತಹ ಒಂದು ಸ್ಟ್ರಗಲನ್ನು ಇಲ್ಲಿ ನಾವು ನೋಡಬಹುದು. ಅಂದರೆ ಸಂಸ್ಕೃತಿಯ ಮರುಸ್ಥಾಪನೆ ಇಲ್ಲಿ ಆಗ್ತಾ ಇದೆ ಆ ಒಂದು ಸ್ಟ್ರಗಲ್ನಿಂದ ಮತ್ತು ಫ್ರೀಡಮ್ ಫೈಟಿಂಗ್ನಿಂದ. The culture of a nation comes from the actions, voices and dreams of ಆರ್ಡಿನರಿ ಪೀಪಲ್. ಈ ಒಂದು ಸಂಸ್ಕೃತಿ ಸಂಪ್ರದಾಯಗಳು ಮರುಸ್ಥಾಪನೆ ಆಗ್ತಕ್ಕಂಥದ್ದು ಯಾವುದೋ ಕೇವಲ ಒಂದು ಹೋರಾಟದಿಂದ ಆಗತಕ್ಕಂತಹ ಕೆಲಸ ಇದಲ್ಲ. ಅದಕ್ಕಾಗಿ ನಾವು ಏನು ಮಾಡಬೇಕಾಗುತ್ತೆ? ಆ್ಯಕ್ಷನ್ಸ್, ಒಂದು ಕಾರ್ಯದಲ್ಲಿ ತೊಡಗಬೇಕಾಗುತ್ತೆ. ಅದರ ಪರವಾಗಿ ಧ್ವನಿಯನ್ನು ಎತ್ತಬೇಕಾಗುತ್ತೆ. ಆ ಒಂದು ಕನಸನ್ನು ಕಾಣಬೇಕಾಗುತ್ತೆ. ಅದನ್ನು ಕಾಣಬೇಕಾದಂಥವ್ರು, ಅದನ್ನು ಕಾರ್ಯರೂಪಕ್ಕೆ ತರಬೇಕಾದಂಥವರು ಯಾವುದೋ ಒಬ್ಬ ಹೋರಾಟಗಾರ ಮಾತ್ರ ಅಲ್ಲ, ಅದರ ಬದಲಾಗಿ ಆರ್ಡಿನರಿ ಪೀಪಲ್, ಸಾಮಾನ್ಯ ಜನರು ಕೂಡ ಈ ಒಂದು ಕೆಲಸದಲ್ಲಿ ತೊಡಗಬೇಕಾಗುತ್ತೆ ಸಂಸ್ಕೃತಿಯ ಮರುಸ್ಥಾಪನೆಯಲ್ಲಿ ಅಂತಕ್ಕಂಥದ್ದನ್ನು ನಮ್ಮ ಫೆನಾನ್ ಅವರು ಹೇಳ್ತಾ ಇದ್ದಾರೆ. ಅಂದರೆ ಒಂದು ಸಂಸ್ಕೃತಿ ಒಂದು ದೇಶದಲ್ಲಿ ಮರುಸ್ಥಾಪನೆ ಆಗಬೇಕಾದ್ರೆ, ಆ ಒಂದು ಸಂಸ್ಕೃತಿ ಮುಂದುವರಿಸಿಕೊಂಡು ಹೋಗಬೇಕು ಅಂದರೆ ಸಮಾಜದ ಕೆಳವರ್ಗದ ಜನಗಳು, ಸಾಮಾನ್ಯ ಜನಗಳು ಏನಿದ್ದಾರೋ ಅವರೇ ಬಹಳ ಪ್ರಮುಖ ಅಂತಕ್ಕಂಥದ್ದನ್ನು ಇಲ್ಲಿ ನಮ್ಮ ಎಸೇಯಿಸ್ಟ್ ಹೇಳ್ತಾ ಇದ್ದಾರೆ. ದ ಸಾಂಗ್ಸ್ ದಿ ಸಿಂಗ್ ಅಂದರೆ ಈ ಒಂದು ಸಾಮಾನ್ಯ ಜನರು ಹೇಳ್ತಕ್ಕಂತಹ ಜನಪದ ಸಾಹಿತ್ಯ ಏನಿದೆನೋ ಅದು ಇರ್ಬೋದು. ದ ಸ್ಟೋರೀಸ್ ದ ಟೆಲ್, ಆ ಒಂದು ಜನಪದ ಕಥೆಗಳೇನಿದಾವೋ ಅವುಗಳಲ್ಲಿ ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂತಹ ಕೆಲಸ ಆಗುತ್ತೆ. ದ ಆರ್ಟ್ ದಿ ಕ್ರಿಯೇಟ್ ಡ್ಯೂರಿಂಗ್ ದ ಸ್ಟ್ರಗಲ್, ಆ ಒಂದು ಫ್ರೀಡಮ್ ಸ್ಟ್ರಗಲಲ್ಲಿ ಅಥವಾ ಸಂಸ್ಕೃತಿಯ ಮರುಸ್ಥಾಪನೆಯಲ್ಲಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಲೆ ಏನು ವ್ಯಕ್ತವಾಗುತ್ತೋ ಅದರಲ್ಲಿ ಸಂಪ್ರದಾಯ ಸ್ಥಾಪನೆ ಆಗುತ್ತೆ. ದಿಸ್ ಈಸ್ ಟ್ರೂ ಕಲ್ಚರ್, ಅದೇ ನಿಜವಾದಂತಹ ಒಂದು ಸಂಸ್ಕೃತಿ ಅಂತೇಳಿ ಫೆನಾನ್ ಅವರು ಹೇಳ್ತಾ ಇದ್ದಾರೆ. He believes that culture should not be locked in museums or only studied by scholars.
ಯಾವುದೇ ಒಂದು ಸಂಸ್ಕೃತಿಯನ್ನು ನಾವು ಕೇವಲ ಒಂದು ಮ್ಯೂಸಿಯಮಲ್ಲಿ ಲಾಕ್ ಮಾಡಿಬಿಟ್ರೆ ಆ ಒಂದು ಸಂಸ್ಕೃತಿಯ ಬೆಳವಣಿಗೆ ಆಗೋದಿಲ್ಲ. ಅಂದರೆ ಆ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳು ಅಥವಾ ಸಾಹಿತ್ಯ ಅಂತ ಕರಿಬೋದು, ಅವುಗಳನ್ನು ತಂದುಬಿಟ್ಟು ಒಂದು ಮ್ಯೂಸಿಯಮಲ್ಲಿ ಪ್ರದರ್ಶನ ಮಾಡಿಬಿಟ್ರೆ ಆ ಸಂಸ್ಕೃತಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಆರ್ಟ್ಸ್ಗಳನ್ನು ಅಂದರೆ ಈ ಚಿತ್ರಗಳನ್ನು ತಂದುಬಿಟ್ಟು ಮ್ಯೂಸಿಯಮಲ್ಲಿ ಹಾಕಿಬಿಟ್ಟು ನಮ್ಮ ಸಂಸ್ಕೃತಿ ತುಂಬ ದೊಡ್ಡದು, ತುಂಬ ಪ್ರಮುಖವಾದದ್ದು ಅಂತೇಳಿ ಕೇವಲ ಮ್ಯೂಸಿಯಂಗೆ ಸೀಮಿತ ಮಾಡಿಬಿಟ್ರೆ ಅದು ಸಂಸ್ಕೃತಿಗೆ ಬೆಳೀಲಿಕ್ಕೆ ಸಹಾಯ ಆಗುವುದಿಲ್ಲ. ಅದರ ಬದಲಾಗಿ ಸಾಮಾನ್ಯ ಜನರು ತಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಈ ಒಂದು ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಅಂಶಗಳನ್ನು ಅಳವಡಿಸಿಕೊಂಡಲ್ಲಿ ಮಾತ್ರ ಸಂಸ್ಕೃತಿ ಅಂತಕ್ಕಂಥದ್ದು ಬೆಳೆಯುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇಟ್ ಶುಡ್ ಲಿವ್ ಆ್ಯಂಡ್ ಗ್ರೋ ವಿತ್ ದ ಪೀಪಲ್. ಜನಗಳು ಯಾವ ರೀತಿ ಸಮಾಜದಲ್ಲಿ ಬೆಳೀತಾ ಹೋಗ್ತಾರೋ ಹಾಗೇನೆ ಆ ಸಾಮಾನ್ಯ ಜನರು ಈ ಸಂಸ್ಕೃತಿಯನ್ನು ಕೂಡ ಬೆಳೆಸ್ತಾ ಹೋಗಬೇಕು. ಎಸ್ಪೆಷಲಿ ದೋಸ್ ಹೂ ಸಫರ್ ದ ಮೋಸ್ಟ್. ಯಾರು ನಿಜವಾಗಿಯೂ ತೊಂದರೆಗೆ ಒಳಗಾಗಿರ್ತಾರೋ ಅವರು ಈ ಸಂಸ್ಕೃತಿಯನ್ನು ಮೇಲೆತ್ತರಕ್ಕೆ ತೆಗೆದುಕೊಂಡು ಹೋಗಬೇಕಾಗಿರೋರು. ಲೈಕ್ ಫಾರ್ಮರ್ಸ್ ಅಂದರೆ ಕೃಷಿಕರು, ವರ್ಕರ್ಸ್, ಸಾಮಾನ್ಯ ಕಾರ್ಮಿಕರು, ಇವರೇ ಸಂಸ್ಕೃತಿಯನ್ನು ಮೇಲೆ ಎತ್ತತಕ್ಕಂತಹ ಪ್ರಯತ್ನವನ್ನು ಮಾಡಬೇಕು. ನಿಜವಾಗ್ಲೂ ಅವರ ಕಡೆಯಿಂದ ಮಾತ್ರ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ದೀಸ್ ಪೀಪಲ್ ಆರ್ ಎಟ್ ದ ಹಾರ್ಟ್ ಆಫ್ ದ ನೇಷನ್ಸ್ ಕಲ್ಚರ್. ಎಷ್ಟೊಂದು ಬ್ಯೂಟಿಫುಲ್ ಆಗಿ ಹೇಳ್ತಾ ಇದ್ದಾರೆ ನೋಡಿ. ಒಂದು ರಾಷ್ಟ್ರದ ಸಂಸ್ಕೃತಿ ಸಂಪ್ರದಾಯಗಳ ಒಂದು ಹೃದಯವೇ ಯಾರಾಗಿದ್ದಾರೆ ಅಂದರೆ ಸಾಮಾನ್ಯ ಜನಗಳು ಅಂಥೇಳಿ ಹೇಳ್ತಾ ಇದ್ದಾರೆ. ಇನ್ನು ಸ್ವಾತಂತ್ರ್ಯವನ್ನು ಪಡೆದುಕೊಂಡ ನಂತರದಲ್ಲಿ ಒಂದು ವಾರ್ನಿಂಗನ್ನು ಕೂಡ ಕೊಡ್ತಾ ಇದ್ದಾರೆ. ಅಂದರೆ ಆ ಒಂದು ವಸಾಹತುಶಾಹಿಯ ನೀತಿಯ ವಿರುದ್ಧ ಹೋರಾಡಿ ಆ ಒಂದು ಸಂಸ್ಕೃತಿಯ ಮರುಸ್ಥಾಪನೆ ಆಗಲಿಕ್ಕೆ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿರ್ತಕ್ಕಂತಹ ರಾಷ್ಟ್ರಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಅದೇನಪ್ಪ ಅಂದರೆ Fanon also warns that after a country becomes free, some leaders might use culture in the wrong way. ಈ ಒಂದು ಕಲ್ಚರ್ ಅಂತಕ್ಕಂತಹ ಪದವನ್ನು ಅಂದರೆ ಒಂದು ದೇಶದ ಸಂಸ್ಕೃತಿ ಅಂತಕ್ಕಂತಹ ಒಂದು ಪದವನ್ನು ನಾಯಕರು ಅಂತ ಕರೆಸಿಕೊಂಡವರು, ಯಾವುದೇ ಒಂದು ರಾಷ್ಟ್ರದ ನಾಯಕರು ಇದನ್ನು ರಾಂಗ್ ಆಗಿ ಯೂಸ್ ಮಾಡಬಹುದು ಅಂತಕ್ಕಂತಹ ಒಂದು ವಾರ್ನಿಂಗನ್ನು ಕೂಡ ಕೊಡ್ತಾ ಇದ್ದಾರೆ. ದೇ ಮೇ ಯೂಸ್ ಇಟ್ ಶೋ ಆಫ್ ಆ್ಯಂಡ್ ಕಂಟ್ರೋಲ್ ಪೀಪಲ್. ನೋಡಿ, ಕೇವಲ ಒಂದು ಶೋ ಆಫ್ಗೋಸ್ಕರ ನಾಯಕರು ಏನು ಮಾಡ್ಬೋದು, ಯೂಸ್ ಮಾಡ್ಕೋಬೋದು ಈ ಒಂದು ಕಲ್ಚರನ್ನು. ಅದರ ಜೊತೆಗೆ ಸಾಮಾನ್ಯ ಜನರನ್ನು ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಈ ಒಂದು ಕಲ್ಚರನ್ನು ಬಳಸ್ಬೋದು ಅಂತಕ್ಕಂಥ ಒಂದು ವಾರ್ನಿಂಗನ್ನು ಕೊಡ್ತಾ ಇದ್ದಾರೆ. ಇನ್ಸ್ಟೆಡ್ ಆಫ್ ಹೆಲ್ಪಿಂಗ್ ದ ಪೀಪಲ್ ಗ್ರೋ, ಜನಗಳ ಬೆಳವಣಿಗೆಯ ಬದಲಾಗಿ ಜನಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಬಳಸಬಹುದು ಅಂತಕ್ಕಂಥ ವಾರ್ನಿಂಗ್ ಇಲ್ಲಿ ಕೊಡ್ತಾ ಇದ್ದಾರೆ. ಟ್ರೂ ಕಲ್ಚರ್, ಹಿ ಸೇಸ್, ಶುಡ್ ಆಲ್ವೇಸ್ ಸ್ಟೇ ಕ್ಲೋಸ್ ಟು ದ ಪೀಪಲ್ ಆ್ಯಂಡ್ ರಿಫ್ಲೆಕ್ಟ್ ದೇರ್ ರಿಯಲ್ ಲೈಫ್ಸ್. ಈ ಒಂದು ಸಂಸ್ಕೃತಿ ಅಂತಕ್ಕಂಥದ್ದು ಸಾಮಾನ್ಯ ಜನಗಳ ಬಳಿನೇ ಇರುತ್ತೆ. ಅವರ ಜೀವನ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ತಿಳ್ಕೋಬೇಕು ಅಂದರೆ ಅವರ ಸಂಸ್ಕೃತಿಯನ್ನು ನೋಡಿದರೆ ಸಾಕು ಆ ಜನಗಳು ಎಂಥವರು ಅಂತ ಹೇಳಿಬಿಡಬಹುದು. ಇನ್ನು ಕನ್ಕ್ಲೂಷನ್ ಪಾರ್ಟಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ. ಇನ್ ಸಿಂಪಲ್ ವರ್ಡ್ಸ್, ಫ್ರಾನ್ಸ್ ಫೆನಾನ್ ಟೀಚಸ್ ಅಸ್ ದ್ಯಾಟ್ ಕಲ್ಚರ್ ಇಸ್ ನಾಟ್ ಜಸ್ಟ್ ಓಲ್ಡ್ ಸ್ಟೋರೀಸ್ ಆರ್ ಟ್ರೆಡಿಷನ್ಸ್. ಅದ್ಭುತವಾಗಿ ಹೇಳ್ತಾರೆ. ಕೇವಲ ಸಂಸ್ಕೃತಿ ಸಂಪ್ರದಾಯ ಅಂದರೆ ಕೇವಲ ಹಳೆಯ ಜಾನಪದ ಸಾಹಿತ್ಯ ಅಥವಾ ಸಂಗೀತ ಆಗಲಿ ಅಥವಾ ಸಂಪ್ರದಾಯಗಳಾಗಲಿ ಅಲ್ಲ. ಇಟ್ ಈಸ್ ವಾಟ್ ಪೀಪಲ್ ಡೂ. ಜನಗಳು ಏನು ಮಾಡ್ತಾ ಇದ್ದಾರೆ ಅದೇ ಸಂಸ್ಕೃತಿ. ಫೀಲ್, ಜನಗಳು ಯಾವ ರೀತಿ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೋ, ಅವರ ವಿಚಾರಗಳು ಯಾವ ರೀತಿ ಇದ್ದಾವೋ ಅದೇ ಅವರ ಸಂಸ್ಕೃತಿ. ಆ್ಯಂಡ್ ಕ್ರಿಯೇಟ್ ವೆನ್ ದೆ ಫೈಟ್ ಫಾರ್ ಜಸ್ಟಿಸ್ ಆ್ಯಂಡ್ ಫ್ರೀಡಮ್. ತಮ್ಮ ಒಂದು ಸ್ವಾತಂತ್ರ್ಯಕ್ಕಾಗಿ, ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕಾದ್ರೆ ಅವರ ನಡೆನುಡಿಗಳು ಯಾವ ರೀತಿ ಇದ್ದಾವೋ ಅದೇ ಅವರ ಒಂದು ಸಂಸ್ಕೃತಿಯ ಪ್ರತೀಕ ಆಗಿರುತ್ತೆ, ಒಂದು ಚಿಹ್ನೆ ಆಗಿರುತ್ತೆ. ಎ ರಿಯಲ್ ನ್ಯಾಷನಲ್ ಕಲ್ಚರ್ ಈಸ್ ಬಾರ್ನ್ ವೆನ್ ಪೀಪಲ್ ಕಮ್ ಟುಗೆದರ್. ಜನಗಳು ಒಗ್ಗೂಡಿದಾಗ ಮಾತ್ರ ನಿಜವಾದಂತಹ ಸಂಸ್ಕೃತಿ ಸ್ಥಾಪನೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಶೇರ್ ದರ್ ಪೇನ್ ಆ್ಯಂಡ್ ಡ್ರೀಮ್ಸ್. ತಮ್ಮ ಒಂದು ನೋವನ್ನು ವ್ಯಕ್ತಪಡಿಸ್ತಕ್ಕಂತಹ ರೀತಿಯಲ್ಲಿ ನಾವು ಸಂಸ್ಕೃತಿಯನ್ನು ನೋಡ್ತೇವೆ. ಡ್ರೀಮ್ಸ್ ಅಂದರೆ ಅವರು ಕಾಣ್ತಕ್ಕಂತಹ ಕನಸಿನಲ್ಲಿ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ನಾವು ಗಮನಿಸಬಹುದು. ಆ್ಯಂಡ್ ಬಿಲ್ಡ್ ಅ ನ್ಯೂ ಫ್ಯೂಚರ್. ಈ ಮೂಲಕ ಆ ಒಂದು ರಾಷ್ಟ್ರದ ಅಥವಾ ಆ ಒಂದು ನಾಗರಿಕತೆಯ ಫ್ಯೂಚರನ್ನು ಕಟ್ಟಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಕಲ್ಚರ್ ಲಿವ್ಸ್ ಇನ್ ಸ್ಟ್ರಗಲ್, ಹೋಪ್ ಆ್ಯಂಡ್ ಯೂನಿಟಿ. ಸೊ ಈ ರೀತಿ ಕಲ್ಚರ್ ಅಂತಕ್ಕಂಥದ್ದು, ಒಂದು ಸಂಸ್ಕೃತಿ ಅಥವಾ ಸಂಪ್ರದಾಯ ಅಂತಕ್ಕಂಥದ್ದು ಹೋರಾಟದ ಮೂಲಕ ಸ್ಥಾಪನೆ ಆಗಬೇಕು, ಒಂದು ಭರವಸೆಯಲ್ಲಿ ಇರಬೇಕು ಮತ್ತು ಒಂದು ಐಕ್ಯತೆ ಅಂತಕ್ಕಂಥದ್ದು ಅಲ್ಲಿದ್ದಾಗ ಮಾತ್ರ ಒಂದು ಸಂಸ್ಕೃತಿಗೆ ಒಂದು ಬೆಲೆ ಇರುತ್ತೆ. ಅದು ಯಾವತ್ತಿಗೂ ಕೂಡ ಶಾಶ್ವತವಾಗಿ ಉಳಿಯಬಹುದು ಅಂತಕ್ಕಂತಹ ಒಂದು ಒಪಿನಿಯನನ್ನು ನಮ್ಮ ಎಸೆಯಿಸ್ಟ್ ಈ ಒಂದು ಪ್ರಸ್ತುತ ಎಸೆಯಲ್ಲಿ ಈ ಸಂಸ್ಕೃತಿ ಸಂಪ್ರದಾಯಗಳಿಗೆ ಸಂಬಂಧಪಟ್ಟಂತೆ ಅಥವಾ ರಾಷ್ಟ್ರೀಯತೆಗೆ ಸಂಬಂಧಪಟ್ಟಂತೆ ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಮೆಸೇಜ್ಗಳನ್ನು ಕೊಡ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಮತ್ತು ಯಾವುದಾದ್ರೂ ಇಂಗ್ಲೀಷ್ ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ವಿಡಿಯೋ ನಿಮಗೆ ಬೇಕು ಅಂದರೆ ಅದರ ಒಂದು ಟೈಟಲ್ ಮತ್ತು ರೈಟರ್ನ ನೇಮನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿದ್ಯಾರ್ಥಿಗಳೇ. ಅದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಆಲ್ ದ ಬೆಸ್ಟ್.